ಡೇ 2 ಆಫ್ ಪೆಟ್ ಕೀಪಿಂಗ್. ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು ಗ್ರಿಂಡಲ್ ವಾರ್ಮ್ಸ್. ಸೊ ಹಾಗೆ ಮೇಲೆ ನೋಡ್ತಿರೋದು ಮೈಕ್ರೋ ವಾರ್ಮ್ಸ್. ಸೊ 4 ಗ್ರಿಂಡಲ್ ವಾರ್ಮ್ಸ್ನ ನೆನ್ನೆ ಇನ್ನು ಬ್ಯಾಂಗ್ಳೂರಿಂದ ಅಕ್ಷರನ್ ಅವ್ರ ಹತ್ರ ತೊಗೊಂಡು ಕಲ್ಚರ್ನ ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ಹತ್ರ ಇದ್ದಿದ್ದು ಕಲ್ಚರು ಕ್ರ್ಯಾಶ್ ಆಗಿದ್ದರಿಂದ ಅವ್ರ ಹತ್ರ ಪರ್ಚೇಸ್ ಮಾಡಿಬಿಟ್ಟು ಅವ್ರ ಹತ್ರ 2 ಪರ್ಚೇಸ್ ಮಾಡಿಬಿಟ್ಟು ಇವಾಗ 4 ಕಲ್ಚರ್ನ ಮಾಡ್ತಾಯಿದ್ದೀನಿ. ಹಾಗೆ ಮೈಕ್ರೋವಾಮ್ಸು ಸಹ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಬೆಟಾ ಫಿಶ್ ಪ್ರೋಗ್ರೆಸ್ಗಳ ಬಗ್ಗೆ ಮಾತಾಡೋಣ. ಸೊ ನಾನು ಇವತ್ತು 3 ಬೆಟಾ ಫಿಶಸ್ನ ಬ್ರೀಡ್ಗೆ ಹಾಕಿದ್ದೆ. ಸೊ ಯಾವುದ್ಯಾವುದು ಅಂದರೆ ಹಲ್ಕ್ ನಿಮೋ ಕ್ಯಾಂಡಿ ಡಂಬೋ ಒಳ್ಳೆ ಪ್ರೋಗ್ರೆಸ್ ತೋರಿಸಿದೆ. ಮೇಲ್ ಚೆನ್ನಾಗಿ ಬೊಬಲ್ ನೆಸ್ಟ್ ಇಟ್ಟಿದ್ದೆ, ಹಾಗೆ ಫೀಮೇಲು ರೆಡಿ. ಹಾಗೆ ಒಂದು ಅವತಾರ್, ಹಾಗೆ ಇನ್ನೊಂದು ಬೋರಾಂಗ್ಯಾಸ್ನ ಹಾಕಿದ್ದೆ. ಸೊ ಬೋರಾಂಗ್ಯಾಸ್ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬೊಬಲ್ ನೆಸ್ಟ್ ಇಟ್ಟಿದೆ. ಸೊ ಇದು ಪರ್ಫೆಕ್ಟ್ ಸೈನು ಬ್ರೀಡಿಂಗಲ್ಲಿ ರೆಡಿ ಇದ್ದಾವೆ ಅಂತ. ಸೊ ಹಾಗೆ ಅವತಾರ್ ಬಂದರೆ ಆಲ್ರೆಡಿ ಎಗ್ಗು ಲೇ ಮಾಡಿದೆ. ಫೀಮೇಲ್ ನೋಡ್ಬೋದು ಸಪ್ರೇಟ್ ಆಗಿದೆ. ಸೊ ಫೀಮೇಲ್ನ ಸಪ್ರೇಟ್ ಬಿಡಬೇಕು ಸಂಜೆ ಅಷ್ಟೊತ್ತಿಗೆ. ನೋಡ್ಬೋದು ಹೆಗ್ಸ್ ಎಲ್ಲ ಫಾರ್ಮ್ ಆಗಿದೆ. ಬ್ರೀಡಿಂಗ್ ಮೇಲು ಬಬಲ್ ನೆಸ್ಟ್ ಕೆಳಗೆ. ಫಿಶ್ ಪ್ರೋಗ್ರೆಸ್ನೆಲ್ಲ ನೋಡಿಕೊಂಡು ಪಾರಿವಾಳಕ್ಕೆ ಬಂದೆ. ನಮ್ಮ ಪಾರಿವಾಳಗಳಿಗೆ ಮೇವು ಕೊಟ್ಬಿಟ್ಟು ನೀರಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಛತ್ರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇದೇ ಥರ ಕಂಟೆಂಟ್ಸ್ಗಳಿಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಕೀಪ್ ಸಪೋರ್ಟಿಂಗ್.